ಹ್ಞೂ ಬಂಗಾರ ಕರ್ಕೊಂಬರು ನಾವನ್ನ. ಯಾಕೆ ಬೇಜಾರಾಗತ್ತೇನ? ತಲಿ ಅಲ್ಲ ಈಗ ಸ್ವಲ್ಪ ದಿನ ಈಗೇನು ಈಗ ಹಾಕೊಂಡಿಯಲ್ಲ ಹಿಂಗೆ ಹಾಕೊಂಡೋಗ. ಮಮ್ಮಿ ಬಂದಿಂದ 2 ಜಡಿ ಬಾಚಿ ರಿಬ್ಬನ್ ಹಾಕ್ತಾರ. ಬೇಡವಾ, ಯಾ ಟ್ರಿಪ್ಪು ಗಿಪ್ಪು ಎಲ್ಲಿ ಹೋಗುದು ಬೇಡ ಮಗಳ. ಹೋಗ್ಬರೋಣ ತಗೋ. ಫೋನ್ ಹಚ್ಚಲಂಗ ಸರ್ಪ್ರೈಸ್ ಆಗಿ ಹೋಗ್ಬರೋಣತ್ತ. ನೋಡು ತಮ್ಮನ ಮೇಲೆ ಎಷ್ಟು ಪ್ರೀತಿ ಇದಿ. ಆಯ್ತು, ನಿನ್ಗೆ ಅವು ಬೇಡ ಅಂತಂದ್ರೆ ನೀ ಎಲ್ಲವನ್ನೂ ಆಟ ಆಡೋವನ್ನೆಲ್ಲ ತಮ್ಮ ಕೊಟ್ಬಿಡು ಏನ. ಕೊಡು, ನಿಂಗೆ ಏನು ತಿಳಿತೈತಿ ಎಲ್ಲ ಕೊಡು, ಆಟ ಆಡ್ತಾನ ಅವನು. ಆದ್ರೆ ಅವ್ನಿಗಿನ್ನೂ ಎದ್ದು ಕೈಯಾಗಿ ಹಿಡ್ಕೊಳಕ ಮಾಡಾಕ ಏನೂ ಬರಲ್ಲ, ಅದಕ್ಕೆ ಏನೂ ಗೊತ್ತಾಗಲ್ಲ, ಕಣ್ಣೂ ನೆಟ್ಟಗೆ ಬಿಡಂಗಿಲ್ಲವ, ಸಣ್ಣ ಪಾಪ ಅಲ್ಲ ಇನ್ನು. ಅದಕ್ಕೆ ಇನ್ನೂ ಸ್ವಲ್ಪ ದಿನ, ಇನ್ನೊಂದು 3-4 ತಿಂಗಳು ಹೋಗ್ಲಿ, ಅವಾಗ ಒಂಚೂರು ಆಟ ಆಡಕ್ಕೆ ನಿಂದಿರ್ತಾನೆ. ಈಗ ಸದ್ಯ ಬೇಡ, ಇನ್ನು ಕುತ್ತಿಗೆ ನಿಂತಿರಂಗಿಲ್ಲಲ್ಲ, ನೀ ಬೇಡ ಎತ್ಕೊಳ್ಳೋದು ಈಗ ಸದ್ಯ. ಇನ್ನು ಸ್ವಲ್ಪ ದಿನ ಹೋಗ್ಲಿ ಅವಾಗ ಎತ್ಕೊಳ್ಳುವಂತೆ. ಇಲ್ಲ ಹೋಗ್ಲಿ ಬಿಡು, ಅಲ್ಲಿ ಹೋಗಿ ನೀನು ತೊಡಿ ಮ್ಯಾಗ ಹಾಕಿಸ್ತೇನಾತ, ಏನು ಎತ್ಕೊಂಡು ಕುಂದ್ರುವಂತೆ. ಈಗ ಹೋಗಿ ಸಾಲಿಗೆ ಹೋಗ್ಬಿಟ್ಟ ನೀ ಹೋಗು, ನಾನು ಮಧ್ಯಾಹ್ನಕ್ಕೆ ಡಬ್ಬಿ ನಿನಗೆ ಏನಾರ ಅಲ್ಲೇ ಹೋಟೆಲ್ನಾಗ ತೊಗೊಂಡು ನೀನು ಸ್ಕೂಲ್ ಕಡೆ ಕೊಟ್ಟು ಹೋಗ್ತೀನಿ. ಇಲ್ಲಾಂದ್ರೆ ಅಲ್ಲೇ ಕೊಡಿಸಿ ದಾರ್ಯಾಗ ಸ್ಕೂಲಿಗೆ ಬಿಟ್ಬಿಡ್ಲೇ. ಅವ್ವ ಏನೇನ ರುಚಿ ರುಚಿಯಾಗಿ ಮಾಡ್ತಿದ್ಲಲ್ಲ, ನಂಗೆ ಹೋಟೆಲ್ ಅಂತ ತಿನ್ನಂಗ ಆಗವಲ್ತಪ್ಪ. ಎಲ್ಲ ಫ್ರೆಂಡ್ಸ್ ನೀನೇನ್ ಬರೀ ಹೋಟೆಲ್ ಅಂದೇ ತಗೊಂಡ್ಬರ್ತೀಯಲ್ಲ, ನಮ್ಮ ಮಮ್ಮಿ ಪಪ್ಪ ಹೇಳಾರ ಹೋಟೆಲ್ ಅಂತ ತಿನ್ಬಾರ್ದಂತ, ಆರೋಗ್ಯಕ್ಕೆ ಕೆಟ್ಟದ್ದಂತೆ, ನೀನು ನನಗೆ ಏನು ಕೊಡಬೇಡ ಅಂತಾರ ನಮ್ಮ ಫ್ರೆಂಡ್ಸ್. ಅದಕ್ಕೆ ನಂಗೆ ಹೋಟೆಲ್ ನಂದು ಏನು ಬೇಡ. ನೀನು ಅವ್ರಿಗೆ ಹೇಳು, ನಮ್ಮ ಮಮ್ಮಿ ಊರಿಗೆ ಹೋಗ್ಯಾರ, ನಮ್ಮ ಮಮ್ಮಿ ಪಾಪು ಹೋಗೈತಿ, ಅದಕ್ಕೆ ಸದ್ಯ ಕೊಡ್ತಾರ, ಇಲ್ಲ ಮತ್ತೆ ನಾನು ಮನಿದೇ ತೊಗೊಂಡು ಬರ್ತೀನಿ ಒಂದು 6-7 ತಿಂಗಳು ಬಿಟ್ಟು ಅಂತ ಹೇಳಿ ನೀನು ಏನ. ನಾನು ಹೇಳೇನಿ, ಆದ್ರೂ ಅವ್ರು ಹಂಗಂತಾರ. ಆಮೇಲೆ ನಂಗೂ ತಿನ್ನಂಗೆ ಆಗಲ್ಲ. ಆ ಇಡ್ಲಿ ಕಟ್ಟಿಸ್ಕೊಂಬಂದು ಕೊಡ್ತೀಯಲ್ಲಪ್ಪ, ಅದು ಇಡ್ಲಿ ಜೊತೆ ಕೊಟ್ಟ ಚಟ್ನಿ ಕೆಟ್ಬಿಟ್ಟಿರ್ತೈತಿ, ನಂಗೆ ತಿನ್ನಂಗೆ ಆಗಲ್ಲ ಅದನ್ನ. ಅದು ದಾಸಿ ಅಂತರೂ ಎಲ್ಲ ಆರಿ ಒಂಥರ ಆಗ್ಬಿಟ್ಟಿರ್ತೈತಿ. ಇನ್ನು ಉಪ್ಪಿಟ್ಟು ಯಪ್ಪ ತಿನ್ನಂಗೆ ಆಗಲ್ಲ. ಪಲಾವು ಖಾರ ಇರ್ತೈತಿ, ಅದು ಉದುರು ಆಗ್ಬಿಟ್ಟಿರ್ತೈತಿ, ತಿನ್ನಂಗೆ ಆಗಲ್ಲ. ಬೇರೆ ಏನು ಕಟ್ಟಿಸ್ಕೊಂಬರ್ತಿ, ಅದೆಲ್ಲ ಹಂಗೆ ಇರ್ತಾವ. ಆ ಪೂರಿ ಯಪ್ಪ ಮೈದಾ ಹಿಟ್ಟಿಂದ ಮಾಡಿರ್ತಾರಲ್ಲ ಅಪ್ಪಾಜಿ, ಅವು ಜೇಕ್ ಆಗ್ಬಿಟ್ಟಿರ್ತಾವ, ತಿನ್ನಂಗೆ ಇಷ್ಟ ಆಗಲ್ಲ. ನಾವು ಮಧ್ಯಾಹ್ನ ಒಂದೊಂದ್ಸಲಿ ಡಬ್ಬಿ ಬಿಟ್ಟು ಹಂಗ ಕುಂತಿರ್ತೇನೆ ನಾನು. ಅಲ್ಲ ಹಂಗಂದ್ರೆ ಹೆಂಗೆ ಪುಟ್ಟ, ಮಮ್ಮಿ ಬಂದು ಈಗ ಒಂದು 8-10 ತಿಂಗಳಾತಷ್ಟೇ. ಅದಕ್ಕಿಂತ ಮುಂಚೆ ಎಲ್ಲ ನಾನು ಏನು ಕಟ್ಕೊಡ್ತಿದ್ದೆ ಅದನ್ನೇ ತೊಗೊಂಡು ಹೋಗ್ತಿದ್ದಿ. ಆಮೇಲೆ ಇದನ್ನೇ ಎಲ್ಲ ತಂದು ಕೊಡ್ತಿದ್ನಲ್ಲ ನಾನು. ಅವಾಗೂ ಎಲ್ಲಿ ತಿಂತಿದ್ದೆ, ಬರೀ ಹಂಗೆ ಬಿಡ್ತಿದ್ದೆ. ನಮ್ಮ ಫ್ರೆಂಡಿಗೆ ಯಾರಿಗಾರ ಕೊಟ್ಟಿರ್ತಿದ್ದೆ, ಅವರು ಇಸ್ಕೊಂತಿದ್ದಿಲ್ಲ ಒಂದೊಂದ್ಸಲ. ಅವಾಗ ನಾನೆಲ್ಲ ಅಲ್ಲೇ ಚೆಲ್ಲಿ ಕೈ ತಕ್ಕೊತಿದ್ದೆ. ಆಮೇಲೆ ಬ್ರೆಡ್ ಜಾಮು ತೊಗೊಂಡೋದ್ರೆ ತಿಂದಿರ್ತಿದ್ದೆ ಅಷ್ಟೇ. ಪಪ್ಪ ನಂಗೆಲ್ಲ ಒಂಥರ ಆಗ್ಬಿಟ್ಟೈತಿ ಇವಾಗ. ಆಯ್ತು ಪುಟ್ಟ, ಇನ್ನೂ ಸ್ವಲ್ಪ ದಿನ ಇನ್ನೂ ಸ್ವಲ್ಪ ದಿನ, ಇನ್ನೊಂದು 3-4 ತಿಂಗಳು ತಡ್ಕೊ, ಆಮೇಲೆ ಬೇಕಾದ್ರೆ ಮಮ್ಮಿ ಕರ್ಕೊಂಬರೋಣಂತ. ಈಗ ಸದ್ಯ ಮಮ್ಮಿಗೆ ಸಣ್ಣ ಪಾಪು ಆಗೈತಲ್ಲ, ಮಮ್ಮಿಗೂ ತ್ರಾಸ ಆಕಿರ್ತೈತಿ. ಅದಕ್ಕೆ ಏನು ನೀ ಮಮ್ಮಿ ಮುಂದೆ ಹಿಂಗೆಲ್ಲ ಅಂದೆ ಅಂದ್ರೆ ಮಮ್ಮಿಗೆ ಬೇಜಾರಾಕತಿ. ಅಯ್ಯೋ ನನ್ನ ಮಗಳು ಕಷ್ಟಪಡಕತ್ತಾಳಲ್ಲ ಅಂತೇಳಿ, ಗೊತ್ತನು. ಸರಿ, ಸಂಜೆಗೆ ಹೋಗೋಣ, ರವನ್ ನೋಡಕ್ಕೆ ನಾ ಹೋಗಿ ಬರ್ತೀನಿ ಸಾಲಿಗೆ, ಬಸ್ಸಿಗೆ ಹೋಗ್ತೀನಿ. ಬೇಡ ಬೇಡ, ನಾ ಬಸ್ಸಿಗೆ ಬೇಡ ಅಂತ ಹೇಳೀನಿ, ಅದಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ. ಸರಿ ಬಾ ಬಾ, ಅಲ್ಲೇ ಹೋಟೆಲ್ನಾಗ ಏನಾರ ನಾಷ್ಟ ಮಾಡಿ ಹೋಗುನಂತ ಬಾ. ಪರಕ ಮದುವೆ ಅಂತರೂ ಸುಸೂತ್ರವಾಗಿ ಭಾಳ ನಿರುಂಬಳಾಗಿ ಚಂದಾಗಾತ ಏನವ. ಅಂತೂ ಮನಿಗೆ ಸಸಿ ಬಂದ್ಲ,
ಇನ್ನ ಈ ವರ್ಷದಿಂದ ಮಾಡುವಂತ ಎಲ್ಲಾ ಹಬ್ಬಾನು ಖುಷಿನೂ ದುಪ್ಪಟ್ಟಕತಿ ಎಲ್ಲಾ ಹಬ್ಬಗಳನ್ನ ಭಾಳ ಚಂದಾಗಿ ಮಾಡ್ಕೊಂಡು ಹೋಗ್ರಿ. ಏನ ಇನ್ನ ಅಥವಾ ಅತ್ತಿ ಸಸಿ ಚಂದಾಗಿರ್ರಿ. ನನ್ನ ಮಗಳನ್ನ ನಿಮ್ಮ ಮನೆಗೆ ಒಪ್ಸೇನ್ರಿ, ನಿಮ್ಮ ಮಗಳಂತ ಅನ್ಕೋರಿ. ಏನಾರ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೊಟ್ಯಾಕ ಹಾಕೋರಿ. ಏನು ತಿಳಿದಿದ್ದು ಮಾಡೋದಿಲ್ರಿ. ನಾ ಹೇಳೇನಿ ಅತ್ತಿನ ಮಾವನ್ನ ಚಂದಾಗಿ ನೋಡ್ಕೊರ್ವ, ಮನೆ ಚಂದಾಗಿ ನಡ್ಸ್ಕೊಂಡು ಹೋಗಂತೇಳಿ ಇದೇ ಸಂಸ್ಕಾರ ಕೊಟ್ಟು ಆಕಿನ್ನ ಬೆಳೆಸೇನ್ರಿ ನಾನು. ಇವತ್ತಿಂದ ಆಕೆ ನನ್ನ ಮಗಳಲ್ರಿ, ನಿಮ್ಮ ಮಗಳ ಪಾರಕರ ಏನ್ರಿ. ಆಕೆ ಜೊತೆಗೆ ಅದು ಹೆಂಗೆ ನೀವು ನಿಮ್ಮ ಮಗಳನ್ನ ನಿಮಗೆ ಹೊಂದಾಣಿಕೆ ಆಗೋಂಗೆ ಮಾಡ್ಕೋತೀರಿ, ಅದು ನಿಮಗೆ ಬಿಟ್ಟಿದ್ದೆ. ನಾ ಆಕಿಗೆ ಹೇಳೇನಿ ಚಂದಾಗಿ ನೋಡ್ಕೊ ನಿಮ್ಮ ಅತ್ತಿನ ಅಂತೇಳಿ. ಹಂಗೆ ನೀವು ಅಷ್ಟೇ ಆಕೆ ಏನೋ ಸಣ್ಣಕ್ಕಿರಿ ತಿಳಿಯಂಗಿಲ್ಲ. ಏನೋ ಒಂದು ಸಣ್ಣ ತಪ್ಪು ಮಾಡಿದ್ಲಪ್ಪ ಅಂತಂದ್ರೆ ಒಂಚೂರು ಹೊಟ್ಯಾಗ ಹಾಕೋರಿ. ಅದನ್ನು ದೊಡ್ಡದು ಮಾಡ್ಕೊಂಡು ಹೋಗಬೇಡ್ರಿ. ತಿಳಿಸಿ ಹೇಳ್ರಿ, ತಿಳ್ಕೊತಾಳ. ನೀವು ಬೈದು ಹೇಳಿದ್ರೆ ಆಕಿಗೆ ಮನ್ಸಿಗೆ ನೋವು ಆಕತಿ, ಅವಾಗ ಅದು ತಿಳ್ಕೊಳ್ಳೋದಿಲ್ಲ ಆಕಿ. ಅದಕ್ಕೆ ಆದಷ್ಟು ಪ್ರೀತಿಯಿಂದನ ಆಕಿ ಮನಸ್ಸು ನೀವು ಗೆಲ್ಲಬೇಕು, ನಿಮ್ಮ ಮನಸ್ಸನ್ನು ಅಷ್ಟೇ ಆಕಿನೂ ಪ್ರೀತಿಯಿಂದನ ಗೆಲ್ಲತಾಳ. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ಸೇಮ್ ನಿಮ್ಮ ಮಗಳಂಗೆ ನನಗೂ ಒಂದು ಮಗಳದಾಳ, ಮೊಮ್ಮಗಾಗ್ಯಾನ ಏನ್ರಿ. ನಾನು ಇನ್ಮ್ಯಾಗ ಆ ಮಗಳ ಮದುವೆಯಾಗಿ ಹೋದ್ರೆ ಈ ಮಗಳ ಮನೆಗೆ ಬಂದ್ಲ ಅಂತ ನಾನು ಅನ್ಕೋತೇನೆ ನೋಡ್ರಿ. ನೀವೇನೂ ತಲೆ ಕೆಡಿಸ್ಕೋಬೇಡ್ರಿ. ಯಾವಾಗ ಬೇಕಾದ್ರೂ ಬರ್ರಿ ಹೋಗ್ರಿ, ನಿಮ್ಮ ಮಗಳು ನೋಡ್ಕೊಡ್ರಿ, ಇರ್ರಿ, ಫೋನ್ ಹಚ್ಚಿರಿ, ಮಾತಾಡ್ರಿ. ಬರಾಕ ಹೋಗಾಕ ಸಂಕೋಚ ಮಾಡ್ಕೋಬೇಡ್ರಿ. ಬೀಗರ ಮನೆ ಹೆಂಗೆ ಹೋಗ್ಬೇಕಂತ ಅನ್ಕೋಬೇಡ್ರಿ. ನಿಮ್ಮ ಮಗಳ ಮನೆ ಇನ್ಮ್ಯಾಗದ ಏನ್ರಿ. ಆಕಿ ಗಂಡ ಆಕಿ ಸಂಸಾರನಕ್ಕೆ ಚಂದಾಗಿ ನಡೆಸ್ಕೊಂಡು ಹೋದ್ರೆ ಸಾಕು. ದೇವ್ರು ಇನ್ನೂ ನನ್ನ ಕೈಕಾಲು ಗಟ್ಟಿ ಕೊಟ್ಟಾನ. ನಾನಾ ಮಾಡ್ಕೊಂಡು ನಾ ತಿಂದರೂ ಅಡ್ಡಿ ಇಲ್ಲ. ಅವರಿಬ್ರು ಗಂಡ ಹೆಂಡತಿ ಚಂದಿದ್ರೆ ಅಷ್ಟೇ ಸಾಕು. ನನಗೊಂದು ಮೊಮ್ಮಗಳ ಯಾವ್ದಾರ ಒಂದು ಖುಷಿನ ಕೊಟ್ರೆ ನಾನು ಪಾಡಿಗೆ ನಾ ಆಡಿಸ್ಕೊಂತ ಎತ್ತಾಗಾರ ಒಂದು ಬತ್ತಲ್ಲಿ ಕುಂತು ಬಿಡ್ತೇನೆ. ಮನಿನ ಆಕಿಗೆ ಬಿಟ್ಕೊಟ್ಟು ಬಿಡ್ತೇನೆ ನೋಡ್ರಿ. ನಾನು ಕುಲ್ಲಾ ಮದುವೆಯಾಗಿ ಹೇಳಾಕತ್ತೇನೆ. ಅತ್ತೆಯಾಗಿ ಯಾವ ಸೊಸಿಗೂ ಬಿಡ್ತಾಳ ಇಲ್ಲ ಗೊತ್ತಿಲ್ಲ, ನಾ ಮಾತ್ರ ಬಿಡಾಕತ್ತೇನೆ ನೋಡ್ರಿ. ಬಾ 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 ಆತಲ್ಲ ಹಂಗಾರ ಇನ್ನೇನೈತಿ. ಮನಿ ಚಾವಿನ ಸಿಕ್ತು ಸೊಸಿಗೆ. ಮನಿ ಹಿರೇತನ ಬ್ಯಾಡ್ರಿ ಆಕಿಗೆ. ನೀವು ಬಯಸಕ್ಕಿನೂ ಸಣ್ಣಕ್ಕೆ ಕಳ, ನೀವು ಪ್ರೀತಿಯಿಂದ ಬರೀ ಮುಂದೆ ನಿಂತು ಅದು ಮಾಡಂತ ಹೇಳ್ರಿ ಸಾಕು, ಆಕೆ ಮಾಡ್ತಾಳ. ಆಗ್ತದ್ರಿ, ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮ ಮಗಳಿಗೆ ಏನೂ ಕಷ್ಟ ಆಗ್ಲಾರ್ದಂಗೆ ನಾವು ನೋಡ್ಕೊತೀವಿ. ಆಕಿನೂ ಅಷ್ಟೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾಳ ಅಂತ ನಾನು ಅನ್ಕೊಂಡೇನಿ. ಬರಕ ನಿನ್ನ ಹಳೆಯನ್ ಕರ್ಕೋ, ನಿನ್ನ ಮಗಳನ್ನ, ನಿನ್ನ ಮಗ ಸೊಸಿ ಏನು ಅವ್ರನ್ನ ಕರ್ಕೋ, ಬೀಗ್ರನ್ನ, ಆಮ್ಯಾಗ ನಿನ್ನ ಈಕಿನ ಶಾರಕ್ಕನ ಕರ್ಕೋ, ಎಲ್ಲಾರನ್ನ ಕರ್ಕೋರಿ. ನಿಂದಿರ್ರಿ, ಒಂದು ಫ್ಯಾಮಿಲಿ ಫೋಟೋ ಹಾಕತಿ. ಆಮ್ಯಾಗ ನಾವು ಎಲ್ಲ ಗೆಳತಿಯರು ಬಂದು ನಿಂದಿರ್ತೀವಿ, ನಮ್ದೊಂದು ಫ್ಯಾಮಿಲಿ ಫೋಟೋ ಹಾಕತಿ. ಶಾಂತಕ್ಕ ಗೌಡ್ರ ಎಲ್ಲ ಹೋದ್ರೆ ಇಲ್ಲೇ ಎಲ್ಲಾರು ಮಾತಾಡ್ಸ್ಕೊಂಡು ನಿಂತಿರ್ತಾರೆ ಬಿಡು. ಹೌದನ ಕರಿ. ಮತ್ತೆ ನೀವಿಬ್ರು ಗಂಡ ಇಂತ ನಿಂದಿರ್ರಿ, ನಾವು ಗಂಡ ಇಂತ ನಿಂದಿರ್ತೀವಿ. ಮತ್ತು ಒಂದೊಂದು ಫೋಟೋಗಳು ಆಗಿಬಿಡ್ಲಿ ಹೊಸ. ಬರಿವಾ ಮೊದಲು ದೇವ್ರಿಗೆ ನಮಸ್ಕಾರ ಮಾಡ್ರಿ, ಆಮೇಲೆ ಗುಡಿ ಪ್ರದಕ್ಷಿಣೆ ಹಾಕ್ರಿ. ಏನು ಆಮ್ಯಾಗ ಫೋಟೋ ಗಿಟೋ ಎಲ್ಲ ಆಮೇಲೆ ಹಿರಿಯರ ಆಶೀರ್ವಾದ ತಗೋರಿ. ಹ್ಞೂ ರೀ. ಅಲ್ಲ ಪರಕ್ಕ, ಇದು ಗಿರ್ಜಿ ಕರೆದಿಲ್ಲನ? ಇಲ್ಲಲೇ ಆಕೇನು ಕರೆದಿಲ್ಲ, ಕರಿಬೇಕಿತ್ತು, ನೆನಪಾರಿದೆ. ಈಗ ಅದೆಲ್ಲ ಯಾಕೆ ಬಿಡು ಈಗ. ಏನ ಪ್ರಿಯಾ ಕರ್ಕೊ, ಇವ್ರನ್ನ ಕರ್ಕೊಂಡು ಗುಡಿ ಪ್ರದಕ್ಷಿಣೆ ಹಾಕೊಂಬರೋಗ್ರಿ. ಆಮೇಲೆ ನಮ್ಮ ಆಶೀರ್ವಾದ, ಫಸ್ಟ್ ದೇವ್ರ ಆಶೀರ್ವಾದ ತಗೊಳ್ಳಿ ಅವ್ರು. ಹ್ಞೂ ನಾನು ಹೋಗ್ಬರ್ತೀನಿ ತಡ್ರಿ. ಅಂತೂ ಪಾರ್ವತಿ ಹಿಡಿದ ಹಠ ಸಾಧಿಸೇ ಬಿಟ್ಟೆ ಬಿಡು. ಯಾವುದೋ ಒಂದು ಹುಡುಗಿನ ನೋಡ್ಕೊಂಡು ಬಂದಿದ್ದ ನಾ. ಹೆಂಗಪ್ಪ ಇದು ಅನ್ನಂಗಾಗಿತ್ತು. ಚಲೋ ಆತು. ಹೆಂಗ ಮಾಡಿ ಒಟ್ಟು ಮಗಗೆ ಒಂದು ಚಲೋ ಕನ್ಯೆನ ತಂದಿಲ್ಲ. ನನ್ನ ಮರ್ಯಾದೆ ಹೋಗೋದು ತಪ್ಪಿಸಿದೆಲ್ಲ ಅಷ್ಟ ಸಾಕು ರೀ. ನಿಮಗೆ ಎಷ್ಟು ಬೇಜಾರಾಗಿತ್ತ, ನನಗೂ ಅಷ್ಟ ಬೇಸರ ಆಗಿತ್ತು. ಒಟ್ಟು ಹಂಗೆ ನಮ್ಮ ಮಾತು ಕೇಳಿದ್ನಲ್ಲ ಅಷ್ಟ ಸಾಕು. ಅಲ್ಲ ಶಾರವಕ್ಕ ಮಲ್ಯ ಅದು ಎಲ್ಲದರ? ಅದ ಅಲ್ಲಿ ಕುಂತಾರ ನೋಡಲೆ, ಖುಷಿನ ಎತ್ಕೊಂಡೆ ಮೊಮ್ಮಗನ್ನ. ನೈನಾ ಆಕಿ ಗಂಡ ಎಲ್ಲ ಅಲ್ಲೇ ಅದಾರ. ಇಲ್ಲೇ ಜಾಗ ಇದ್ದಿದ್ದಿಲ್ಲಲ್ಲ ನಿಂದ್ರಾಕ ಅತ್ತಾಗ ನಿಂತಾರ. ಅಲ್ಲೇ ನಾನು ಗಿರ್ಜಿ ಕುಟ್ ಜಗಳ ಮಾಡಿದ್ ಗೊತ್ತೈತಿ, ಮತ್ತೆ ಕರೆದಿಲ್ಲ ನಾನು ಕೇಳ್ತೀನಿ. ಯವ್ವ ನಂಗೇನು ಗೊತ್ತು, ಹಂಗೆ ಅಂದ್ ಹೇಳು. ನಡಿ ಗುಡಿ ಪ್ರದಕ್ಷಿಣೆ ಹಾಕೋದು ಮುಗಿತಂದ್ರೆ ನಡಿ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಒಂದು ಐತಿ, ಅದೊಂದು ಆಗಿಬಿಡ್ಲಿ ಹೊತ್ತುಡ್ಕೆ. ಮತ್ತೆ ರಾವ್ ಕಾಲ್ ಬಂದಿಗಿದೈತಿ. ನೀಲಾ ನೀಲಾ ಏನುವ ಯಾಕ ಏನಾಯ್ತು? ಏನು ಯೋಚನೆ ಮಾಡತ್ತಿ? ಏನೂ ಇಲ್ಲ. ಯಾಕವ್ವ ಯಾಕೆ ಕೆಮ್ಮಕತ್ತಿ? ಏನಾತ? ಯಾಕ ನಾನು ನಿನ್ನ ರಾತ್ರಿಯಿಂದ ಒಂಚೂರು ಕೆಮ್ಮುವೆ. ಅಯ್ಯೋ ನಿನ್ನೆ ಹೊಲಸು ಗಾಳಿ ಬಿಟ್ಟಿತ್ತಲ್ಲ ಇವತ್ತಾಗ. ಮಳೆ ಬಂದಂಗೆಲ್ಲ ಬಿಟ್ಟಂಗಲ್ಲ. ಆ ಹೊಲಸು ಗಾಳಿಗೆ ಎಲ್ಲಿ ಏನಾರು ನೆಗಡಿ ಪಗಡಿ ಆತ ಏನೋ. ಎಷ್ಟು ಹೇಳ್ತೇನೆ ನಾನು ನಿನಗೆ, ಕಿವಿ ಕಟ್ಕೊಂಡು ಕುಂದ್ರ ಅಂತ ಎಲ್ಲಿ ಕೇಳ್ತೀನಿ ನನ್ನ ಮಾತು. ಏನಾರು ಒಂದು ಮಾಡ್ಕೊಂಡು ಆ ಹುಡುಗು ತ್ರಾಸು ಕೊಡೋ ಮಟ್ಟ ಸಮಾಧಾನ ಇಲ್ಲ ನಿನಗೆ. ಹಂಗಾರ ಬಾಯ್ಲಿ ಜೀರಿಗೆ ಮತ್ತು ಆಮೇಲೆ ಇದು ಏನದು ಮೆಣಸದು ಹಾಕಿ ಕಷಾಯ ಮಾಡಿ ಕೊಡ್ತೇನೆ. ಅಲ್ಲ ಅದು ಹಾಕಿ ಅದನ್ನು ಕುಡಿ. ಆಮೇಲೆ ಇದು ತುಳಸಿ ಎಲೆ, ಒಂದು ಬೆಳ್ಳುಳ್ಳಿ, ಒಂದು ತಟಗುಪ್ಪು ತಿನ್ನೋದನ್ನೇನು. ಯವ್ವ ಬೆಳ್ಳುಳ್ಳಿ ಯವ್ವ ಹೊಲಸು ನಾರ್ತೈತಿ. ನಾವಲ್ಲ ಹೊಲಸು ನಾರ್ತೈತಿ, ನೆಗಡಿ ಟಕ್ ಅಂತ ಹೋಗತಿ ಏನ. ಸುಮ್ಮನೆ ಕುಡಿ. ಇದು ಬೆಳ್ಳುಳ್ಳಿನ ಒಲೆಯಾಗ ಹಾಕಿ ಸುಟ್ಟು ಕೊಡ್ತೀನಿ. ಬೆಳ್ಳುಳ್ಳಿ ತಿನ್ನು. ಏನು ಒಲೆಯಾಗ ಸುಟ್ಟು ಮಸ್ತ್ ರುಚಿ ಹತ್ತವು. ಆ ಜೊತೆಗೆ ನೆಗಡಿ ಕೆಮ್ಮನು ಹೋಗತಿ ಏನು. ಮೈಗಿ ಕಾವು ತಿನ್ಬೇಕವ್ವ. ಯವ್ವ ನಾ ಇನ್ನೊಂದು 10 ದಿನ 15 ದಿನ ಇದ್ದು ಹೋಗ್ಲಿ. ಯಾಕೆ ಏನಾತ? ಯಾರೇನು ತಾಯಿ ಮನೆಗೆ ಇರೋದಿಲ್ಲ ಹೆಣ್ಮಕ್ಳು? ನೀಲಾ ಇವ್ರು ಬಂದಂಗ ಆಗಲಿಲ್ಲ ರೀ. ಬರ್ರಿ. ಖುಷಿ ಆತ. ಅದು ಎಷ್ಟು ಸಲ ನಿಮ್ಮನ್ನ ನೆನೆಸ್ಕೊಂಡೇನೆ ನನಗೆ ಗೊತ್ತಿಲ್ಲ.
ಖುಷಿ ಆತ್ರಿ. ಪುಟಿ ಆರಾಮದ್ಯಾಮ? ಹ್ಞೂ ಅವ್ವ ಆರಾಮದೇನಿ. ಇದು ಅವ್ವ ಅವನ ತಮ್ಮನ್ನ ಎತ್ಕೋತೇನಿ ನನ್ನ ತಡಿ ಮ್ಯಾಗ ಹಾಕೆ. ಬಾ ಕುಂದ್ರ ಬಾ. ಸೌಕಾಶ್ ನಿಧಾನ ಇತ್ಕೋ. ಸೌಕಾಶ ಅಪ್ಪು ತಳಗ್ ಬಿಡ್ಬೇಡ, ಪಾಪನ್ ಗೋಣ್ ಇನ್ನೂ ನಿಂತಿರಂಗಿಲ್ಲ. ಕುಂದ್ರಿ ಬಾರಪ್ಪ ಕುಂದ್ರ ಬಾ. ಅಯ್ಯೋ ಅದು ಎಷ್ಟು ಸಲ ನೆನೆಸ್ತಾಳ ಏನೇ ಇಲ್ಲ. ಈಗ ಅನ್ನತ್ತಿದ್ ನೋಡಪ್ಪ ಹೊಕ್ಕೇನ ಇನ್ನೊಂದು 10 ದಿನ ಬಿಟ್ಟು ಅಂತೇಳಿ. ಹೌದನ್ರಿ ಅತ್ಯಾರ. ಈಕಿನೂ ಅವನ ಮಮ್ಮಿ ಖುಷಿನ ಯಾವಾಗ ಕರ್ಕೊಂಬರ್ತಿ ತಮ್ಮನ್ನ ಅಂತಂದು ಗಂಟು ಬಿದ್ದಿದ್ಲ. ಅದಕ್ಕೆ ಬಾರೋ ಹಂಗಾರ ಹೋಗಿ ನೋಡ್ಕೊಂಡಾರ ಬರೋನ್ ಸಂಜಿಕ ಇನ್ನೊಂದು 2 ತಿಂಗಳು ತಡಿ ಬರ್ತಾರವ್ವ ಅಂತ ಹೇಳಿ ಸಮಾಧಾನ ಮಾಡಕ ಕರ್ಕೊಂಬಂದೆ ನೋಡ್ರಿ ಈಕಿನ. ಹೌದನ್ರಿ ಪಾಪ ಮತ್ತೆ ಒಂದಾಕತ್ತಲ್ಲ ಮನ್ಯಾಗ ಬಂದ್ಬಿಟ್ಲೇನೋ ತಾನ ಮಾಡ್ಕೊಳ್ಳೋದಂದ್ರೆ ಮತ್ತೆ ಬ್ಯಾಸರ ಆಕೈತಿ ಬಿಡ್ರಿ. ಈಗ ಎಷ್ಟು ದಿನ ಆತಲ್ಲ, ಈಗ ನೀಲಾನು ಅಲ್ಲೇ ಇದ್ದ ರೂಢ ಆದಂಗೆ ಆಗ್ಬಿಟ್ಟಿರ್ತೈತೆ ಒಂದಳತಿ. ಮತ್ತೆ ತಾಯಿ ಬಿಟ್ಟಿರೋದಂದ್ರೆ ಹಂಗಾಗಿತ್ತು ನೋಡ್ರಿ. ರೀ ನನಗೆ ಯಾಕೋ ಭಾಳ ಬೇಜಾರಾಗ್ತೈತ್ರಿ. ರೀ ಹೋಗುನ್ರಿ, ನಾ ಬರ್ತೇನಿ. ನೀಲಾ ನೀ ಹಿಂಗಂದ್ರ ಅವ್ರು ಏನ್ ತಿಳ್ಕೊಬೇಕು, ಅವ್ರ ಮನ್ಸಿಗೆ ಬೇಜಾರಾಗಲ್ಲ? ಇದೇನ್ ಬೇರೆ ಮನಿನ? ಬ್ಯಾರ್ಯಾರ ಮನೆ ಅಲ್ಲ, ನನಗೆ ಗೊತ್ತು. ಹಂಗಂತೇಳಿ ಯಾಕೋ ಏನೋ ಒಟ್ಟು ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಂಗೆ ಇರ್ಬೇಕಂತ ಅನಿಸ್ತಿಲ್ಲ. ನನಗಲ್ಲೇ ನಿಮ್ಮಿಬ್ಬರದೇ ಚಿಂತೆ ಆಗ್ಬಿಟ್ಟೈತಿ. ಅವ್ವ ಅವ ನೀನು ತಮ್ಮ ಬರ್ರಿ ಬೇ, ಇವತ್ತು ನಮ್ಮ ಜೊತೆಗೆ ಬರ್ರಿ. ನೋಡಲ್ಲ ಹುಡುಗಿಗೆ ಎಷ್ಟು ನೆನ್ಸಾಕತ್ತಾಳ ನನ್ನ. ಚಿನಿ ನೀ ಕರೆಕ್ಟ್ ಹೇಳ ಅಂಬು. ಅಂಬು ನಾನು ಹೇಳತ್ತೀನಿ ನಿಂಗೆ, ನಾ ಇಲ್ಲಿದ್ರ ಚಲೋನ ನೀ ಅಲ್ಲಿದ್ರ ಚಲೋನ? ಅಮ್ಮ ಅವ್ವ ನೀ ಇನ್ನ ಸ್ವಲ್ಪ ದಿನ ಇರು ಇಲ್ಲೇ. ಓ ಹಂಗಾರೆ ನಾ ಅಲ್ಲಿದ್ರ ಚಲೋ ಅಲ್ಲನ? ಆಯ್ತು ಬಿಡು, ನಾ ಇಲ್ಲೇ ಇರ್ತೇನೆ. ನಾ ಈಗ ಸದ್ಯ ಏನು ಬರಲ್ಲ, 1-2 ವರ್ಷ ಬಿಟ್ಟು ಬರ್ತೇನೆ. ಬ್ಯಾಡವ್ವ ನೀ ಬಾ. ಅವ್ವ ಅಲ್ಲಿ ನಂಗೆ ಭಾಳ ಬೇಜಾರಾಗತ್ತೈತಿ. ಅಲ್ಲಿ ಎಲ್ಲ ಕೆಲಸ ಹಂಗ ಕುಂತಾವ. ಆಮೇಲೆ ನಂಗೆ ತಿನ್ನಕ್ಕೂ ಅಪ್ಪ ಬರೇ ಹೋಟೆಲಿಂದ ತಂದು ಕೊಡ್ತೈತಿ. ನಂಗೆ ಯಾಕೋ ಅದನ್ನ ತಿನ್ನಂಗೆ ಅನ್ಸಲ್ಲ. ಆಮೇಲೆ ನಂಗೆ ರೆಡಿ ಮಾಡಲ್ಲ. ಮನಿ ಎಲ್ಲ ಒಂಥರ ಹೆಂಗದ, ನಂಗೆ ಮನಿ ಒಳಗೆ ಇರಕ್ಕೆ ಮನ್ಸಾಗತ್ತಿಲ್ಲ. ಅವ ನಾನು ಇಲ್ಲೇ ಇರ್ಲ, ಇಲ್ಲಿಂದ ಸ್ಕೂಲಿಗೆ ಹೋಗ್ಲಿ? ಅಮ್ಮೋ ಇಲ್ಲಿಂದ ಸ್ಕೂಲ್ಗೆ ಹೋಗಕ್ಕೆ ಯಾರು ಬಿಟ್ಟು ಬರ್ಬೇಕು ನಿಂಗೆ ಸ್ಕೂಲ್ಗೆ? ಇಲ್ಲಿಂದ ಡೈಲಿ ಅಲ್ಲಿ ಹುಬ್ಳಿಗೆ ಬಂದು ಯಾರು ಬಿಡ್ಬೇಕು? ಯಾಕೆ ಬರ್ಬರ್ತ ಒಂದು ನಮ್ಮನಿನ ಮಾತಾಡಕತ್ತಿ? ನಿಂಗೆ ಹೇಳಿದ ಮಾತು ಒಟ್ಟ ಕೇಳಬಲ್ಲಿ, ಹಠ ಜಾಸ್ತಿ ಆಗೈತಿ ನಿಂದ. ಬಿಡ್ರಿ, ಹುಡುಗಿನ ಎದಕ್ಕೆ ಎದುರಿಸ್ತೀರಿ? ಅಲ್ಲಿ ಮತ್ತೆ ಮನ್ಯಾಗ ಅಷ್ಟು ಹೇಳೀನಿ, ಮತ್ತೆ ಇಲ್ಲಿ ಬಂದು ಹಿಂಗೆ ಮಾತಾಡ್ತಾಳಂದ್ರ ಅದಕ್ಕೆ ಅಂತ ಹೇಳ್ತೈತಿ, ಪಾಪ ಮಾತಾಡ್ತೈತಿ. ಆಯ್ತು ಚಿನ್ನ ಬರ್ತೇನೆ. ಏನು ಹೋಗೋಣ ಆ ಬಂಗಾರ? ಇವತ್ತಾಗಲ್ಲ, ಮತ್ತೆ ಇನ್ನೊಂದು 10 ದಿನ ಬಿಟ್ಟು ನಾನೇ ಬರ್ತೀನಿ. ಬಂದು ನಿಂಗೆ ಎಷ್ಟು ಚಂದ ಮಮ್ಮು ಮಾಡಿಕೊಡ್ತೇನತ್ತ. ಮತ್ರಿ ಅತ್ಯಾರ ಮಾವಾರ್ರಿ ಕುಂದ್ರಿಪ್ಪ. ಅದ ಹೊಲ ಕಡೆ ಹೋಗ್ಯಾರ, ಬರೋ ಹೊತ್ತಾತೀಗ. ಚಾ ಚುಮ್ಮರಿ ಮಾಡ್ಕೊಂಬರ್ತೇನೆ ರೀ. ಬ್ಯಾಡ್ರಿ ಅತ್ಯಾರ, ಈಗ ಏನು ಬ್ಯಾಡ್ರಿ. ಯಾಕಂದ್ರೆ ಮತ್ತೆ ಈಗ ತಿಂದೆ ಅಂದ್ರೆ ನಂಗೆ ರಾತ್ರಿ ಊಟ ಹೋಗಂಗಿಲ್ಲ. ಅದಕ್ಕೆ ಏನು ಬ್ಯಾಡ್ರಿ ಅತ್ಯಾರ. ಅಪ್ಪ ನಾ ತಮ್ಮಗಂತ ಆಟಾಡಕ ಆಟ ಸಾಮಾನು ತಂದೇನಲ್ಲ, ಎಲ್ಲ ಗಾಡ್ಯಾಗ ಅದಾವಪ್ಪ. ಓ ಹೌದಲ್ಲ, ಸರಿ ಆಟ ಸಾಮಾನು ಅದಾವ ತಡಿ ತೊಗೊಂಬರ್ತೇನೆ. ನಾ ಚಾ ಮಾಡ್ಕೊಂಬರ್ತೇನೆ ತಡ್ರಿ.